ರಂಜಿತ್ ಅವರು ಜಗದೀಶ್ ಅವ್ರನ್ನ ತಳ್ಳಿ ಹೊರಗಡೆ ಬಂದರು. ಅದೇ ಟೈಮಲ್ಲಿ ಹನುಮಂತ ಅವರಿಗೆ ಭವ್ಯ ಅವ್ರು ಹೊಡೆದಿದ್ರು. ಆ ಟೈಮಲ್ಲಿ ಭವ್ಯ ಯಾಕೆ ಎಡ್ಮಿಟ್ ಮಾಡಲಿಲ್ಲ ಅಂತ ಹೇಳಿ ಆ ಸಂಯುಕ್ತ ಹೆಗ್ಡೆ ಹೇಳಿ ಅವ್ರನ್ನ ಕರೆದಿದ್ದೆ ಕೂಡ ಹೊರಗಡೆ ಹೋಗ್ತಾರೆ. ಭವ್ಯ ಅವರು ಹನುಮಂತ ಅವ್ರಿಗೆ ಸ್ಪಷ್ಟವಾಗಿ ಕಾಣಿಸ್ತು. ಆ ಟೈಮಲ್ಲಿ ಯಾಕೆ ಅದು ಸುದೀಪ್ ಸರ್ ಹೇಳಿದ್ರಲ್ಲ, ಅದೆಲ್ಲ ಕ್ಲಿಯರ್ ಆಗಿ ಅದು ಇವಾಗ ಅದು ಹೆಂಗಾಗುತ್ತೆ ಅಂದ್ರೆ ಸರ್, ಒಂದು ವಾದ ವಿವಾದ ಅಂತ ಆಗುತ್ತೆ. ಬಂದಿದ್ದು ವೀಕೆಂಡ್, ನಾವು ಅದಕ್ಕಿಂತ ಮುಂಚೆ ಕುತ್ಕೊಂಡು ನೋಡಿರ್ತೀವಿ, ನಮ್ಗಳಿಗೆಲ್ಲ ಇರಿಟೇಟ್ ಆಗಿರುತ್ತೆ. ಅದು ಸಿ ಡಿಸಿಷನ್ ತಗೊಳ್ಳಿಲ್ಲ ಎಲ್ಲ ಅದೇ ರೀತಿ ನಾವು ತುಂಬಾ ನೋಡಿದ್ವಿ. ಅದು ಎಲ್ಲ ಸೀಸನ್ ಬರುತ್ತೆ ಅಲ್ಲ, ಎಲ್ಲ ಸೀಸನ್ ಯಾರೋ ಒಬ್ರು ಕಲರ್ಸ್ ಕನ್ನಡ ಕೆಲಸ ಮಾಡೋರು ಯಾರೋ ಒಬ್ರು ಬರ್ತಾರೆ, ಅವ್ರಿಗೆಲ್ಲ ಇದೇ ತರ ನ್ಯೂಸ್ ಬಂದೇ ಬರುತ್ತೆ. ಕಲರ್ಸ್ ಕನ್ನಡ ಇವ್ರನ್ನೇ ಗೆಲ್ಸುತ್ತೆ. ಒಂದೇ ತರ ನೋಡಿದೀವಲ್ಲ, ಎಲ್ಲರೂ ಒಂದೇ ತರ ನೋಡಿದ್ವಿ. ಅಂದ್ರೆ ಅದು ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದರಲ್ಲಿ ದೊಡ್ಡ ಜಗಳ ಆದ್ರೆ ರಜತ್ ಅವರು ಅವ್ರಿಗೂ ಸೇರಿ ಆಚೆ ಬಂದಿರೋರು ಹೇಳ್ತಾರೆ. ಅದು ಒಂದು ಅದು ಅಂದ್ರೆ ನೀವು ಯಾರ ಬಗ್ಗೆ ಪ್ಲೇಸ್ ಮಾಡ್ಬೋದು, ಹನುಮಂತ ಜಾಗದಲ್ಲಿ ಬೇರೆ ಯಾರ ಬಗ್ಗೆ ಪ್ಲೇಸ್ ಮಾಡ್ಬೋದು. ನೀವು ಯಾರನ್ನ ಪ್ಲೇಸ್ ಮಾಡ್ತೀರೋ ಅವ್ರ ವ್ಯಕ್ತಿತ್ವದ ಮೇಲೆ ಅವನ ಇನ್ಸಿಡೆಂಟ್ ದೊಡ್ಡದಾಗುತ್ತೆ ವಿಷಯ. ಸರ್, ಆಮೇಲೆ ಕಾಂಟ್ರವರ್ಸಿ ಮಾಡಿರ್ತಾರಲ್ಲ ಅಂಥವ್ರನ್ನೇ ಜಾಸ್ತಿ ಎಲ್ಲ ಸೀಸನ್ ಯಾರು ಒಬ್ಬರು ಇದ್ದೇ ಹೋದವರು ಇನ್ನೊಂದು ಯಾವ್ದು ಆ ಥರ ಸೆಲೆಕ್ಷನ್ ಯಾಕೆ ಅನ್ನೋ ಪ್ರಶ್ನೆ 100% ಇದೆ. ಈ ಥರ ಕಳ್ಳಕಾಕರನ್ನ ಕೆಲವರು ಕರ್ಕೊಂಡು ಹಾಕ್ತಾರೆ ಅನ್ನೋ ನೀವು ಗಮನಿಸಿರ್ತೀರಿ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳನ್ನೆಲ್ಲ. ಇದು ಉದ್ದೇಶ ಏನಕ್ಕೆ ಸರ್ ಈ ಥರ ಅಂತ ಹೇಳಿ ಹಂಗಂತ ಅಂದ್ರೆ ಇವಾಗ ಕಾಂಟ್ರವರ್ಸಿ ಪೀಪಲ್ ಅಂತಾರೆ. ಇವ್ರು ಏನು ಕಾಂಟ್ರವರ್ಸಿ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ಖ್ಯಾತಿ ಕುಖ್ಯಾತಿ ಅಂತ ಇರುತ್ತಲ್ಲ ಸರ್, ಕುಖ್ಯಾತಿ ಆದವ್ರನ್ನ ಯಾಕೆ ಕರಿತೀರಾ ಅಂತ ಅಷ್ಟೇ ಸರ್. ಖ್ಯಾತಿ ಕುಖ್ಯಾತಿ ಅಷ್ಟೇ. ಇನ್ನೊಂದೇನೋ ಇದಾಗಿರುತ್ತೆ ಅಂತ ಕರ್ಕೋಬೇಕು ಯಾಕೆ ಅಂತ, ಅದು ಯಾಕೆ ಆ ಸ್ಟ್ರಾಟಜಿ ಏನಕ್ಕೆ? ಸ್ಟ್ರಾಟಜಿ ಸ್ಟಾರ್ಟ್ ಆದಾಗ ಎಲ್ಲರೂ ಸಹ ಕಾಂಟ್ರವರ್ಸಿ ಮಾಡ್ಕೊಂತಾರೆ. ಇನ್ನೇನು ಸ್ಟಾರ್ಟ್ ಆಗ 1 ಮಂತ್ ಇರ್ಬೇಕಾದ್ರೆ ಅದಕ್ಕೆ ಹೋಗ್ಬೇಕು ಅಂತಾನೆ ಕಾಂಟ್ರವರ್ಸಿ ಮಾಡ್ಕೊಂತಾರೆ. ಅದಕ್ಕೆಲ್ಲ ನಾವು ರೆಸ್ಪಾನ್ಸ್ ತಗೊಳಕ್ಕಾಗಲ್ಲ. ವಿಷಯ ಇರೋದು ತುಂಬಾ ಸಿಂಪಲ್ ಮ್ಯಾಮ್. ಇವಾಗ ನಾವು ಶೋ ಮಾಡ್ತೀವಿ ಅನ್ಕೊಳ್ಳಿ, ಇವಾಗ ಯಾವ್ದು ದೊಡ್ಡ ಮೂವಿ ಮಾಡ್ತಾರೆ ಅನ್ಕೊಳ್ಳಿ, ಯಾರು ಎನಿ ಶೋ ಮಾಡಿದ್ರೆ ಅಲ್ಲಿ ಇವ್ರು ಬರಬೇಕು ಅಂತ ಒಂದು ವಿಶ್ ಲಿಸ್ಟ್ ಇರುತ್ತೆ. ವಿಶ್ ಲಿಸ್ಟ್ ಯಾವ್ದು ಬೇಸ್ ಇರುತ್ತೆ. ಇನ್ ಕೇಸ್ ಒಂದು ಕಥೆ ಆಗಿದ್ರೆ, ಒಂದು ಫಿಕ್ಷನ್ ಆಗಿದ್ರೆ ಈ ಕ್ಯಾರೆಕ್ಟರ್ಗೆ ಇವ್ರು ಸರಿ ಇರ್ತಾರೆ ಅಂತ ಒಂದು ಲಾಜಿಕಲ್ಲಿ ಚೂಸ್ ಮಾಡ್ತಾರೆ. ಈ ತರ ನಾನ್ ಫಿಕ್ಷನ್ ಇದ್ರೆ ಇದು ಕ್ಯಾರೆಕ್ಟರ್ ಅಂತ ಏನೂ ಇಲ್ಲ, ಕತೆ ಹಿಂಗೆ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಸೊ ಬೇಸಿಕ್ ರೂಲ್ ಏನಂದ್ರೆ ಇವ್ರೆಲ್ಲ ಗೊತ್ತಿರೋರು, ಜನಕ್ಕೆ ಪರಿಚಯ ಇರೋರು ಅನ್ನೋದು ವಿಷಯ. ಅದು ಒಳ್ಳೆ ರೀತಿನ ಕೆಟ್ಟ ರೀತಿನ ಹಂಗೇನು ಇಲ್ಲ ವಿಷಯ ಇರೋದು. ಇವಾಗ ಫಾರ್ ಎಕ್ಸಾಂಪಲ್ ಯಾರೊಬ್ರು ಇರ್ತಾರೆ, ಇವ್ರು ಕೆಟ್ಟವ್ರು ಅಂತ ಹೆಸರಾಗಿರುತ್ತೆ, ಬಟ್ ಹೂ ನೋಸ್ ಅದು ಆಮೇಲೆ ಕೊನೆದಾಗ ಅವರೇನಲ್ಲ ಅಂದ್ರೆ ಒಳ್ಳೆಯವರು ಅಂತ ಡಿಸೈಡ್ ಆಗುತ್ತೆ. ನಮ್ಗೆ ಒಳ್ಳೆಯವರು ಕೆಟ್ಟವರು ಅಂತ ಒಂದು ಪ್ರಾಸೆಸ್ಸಲ್ಲಿ ಯಾವುದೋ ಒಂದು ಪ್ರಾಸೆಸ್ ಮಧ್ಯದಲ್ಲೇ ಇವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೆಂಗೆ ಡಿಸೈಡ್ ಆಗ್ತಾರೆ. ಯಾವುದೋ ಒಂದು ಪೀರಿಯಡ್ ಬರಬೇಕು, ಅದಾಗಲೂ ಗೊತ್ತಾಗಬೇಕು. ಹಂಗೇನೆ ಅಂದ್ರೆ ಅವ್ರು ಫೇಮ್ ಇರ್ತಾರೆ, ಅವ್ರು ಟಾಕ್ ಆಫ್ ದ ಟೌನ್ ಆಗಿರ್ಗೆ ಅಂದ್ರೆ ಯಾವುದೋ ಒಂದು ರೀತಿ ಯಾವುದೋ ವಿಷಯದಲ್ಲಿ ಯಾವುದೋ ಒಂದು ಎಲ್ಲರೂ ಗೊತ್ತಿರೋ ಫೇಸ್ ಆಗಿರುತ್ತೆ, ಅವರಲ್ಲಿ ಒಳಗೆ ಬರ್ತಾರೆ. ಅದರಲ್ಲಿ ಅವ್ರಿಗೆ ಒಳ್ಳೆ ವ್ಯಕ್ತಿತ್ವ ಇದ್ದು, ಇಫ್ ಈಸ್ ಅ ಗುಡ್ ಎಂಟರ್ಟೈನರ್, ಅವ್ರು ಒಳ್ಳೆ ಎಲ್ರಿಗೂ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ಆಗಿದ್ರೆ ಅವ್ರ ಶೋ ಗೆಲ್ಲುವ ತನಕ ಹೋಗ್ಬೋದು, ಇಲ್ಲ ಅಂದ್ರೆ ಆಚೆ ಹೋಗ್ತಾರೆ. ಇಲ್ಲಿಗೆ ಇವ್ರು ಬರಬಾರ್ದು ಅನ್ನೋದು ಯಾವ್ದು ರೂಲ್ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಯಾರು ಜನರಿಗೆ ಇಷ್ಟ ಆಗ್ತಾರೋ ಅವ್ರ ಶೋ ಕೊನೆ ತನಕ ಕಂಟಿನ್ಯೂ ಆಗ್ತಾರೆ. ಇಷ್ಟ ಆಗದೆ ಇರೋರು ಬಿಗಿನಿಂಗ್ ಅಲ್ಲೇ ಹೋಗ್ತಾರೆ. ಅಷ್ಟೇ ವಿಷಯ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.